ಇದೇನಪ್ಪ ಇದು, ಇಷ್ಟು ದೂರದಿಂದ ನೀರು ಹೊತ್ಕೊಂಡಂಗಾಯ್ತು. ಹತ್ರದಾಗ ಒಂದು ನಲ್ಲಿನೂ ಇಲ್ಲ ನಮ್ಮ ಅಂತಾಗೆ. ಆ ಮಂಜಿ ನೋಡಿದ್ರೆ ನೀರಿಲ್ಲ, ನೀರು ತರಗತ್ತೆ ಅಂತನ ನನಗೆ ಬಿಂದಿಗೆ ಕೊಟ್ಟು ಕಳಿಸ್ತಾಳೆ ಮನೆ ಮುಂಡೆ. ನಾನೇನೋ ಈಗ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತನ ಇದ್ದೀನಿ. ಅಲ್ಲಿ ಮೊದಲೇ ನಾನು ಯಜಮಾನಿಕೆ ಮಾಡ್ತೀನಿ, ನಾನು ಇವ್ರನ್ನ ಉದ್ಧಾರ ಮಾಡ್ತೀನಿ ಅಂತನ ಏನೇನೋ ಹೇಳಿದ್ದೀನಿ ನನ್ನ ಗಂಡನ ತಗು, ನನ್ನ ಅತ್ತೆ ತಗು. ಈಗ ಈ ಮನೆ ಬಿಟ್ಟು ಹೋದ್ರೆ ನನಗೆ ಮರ್ಯಾದೆ ಇರುತ್ತಾ? ಇಲ್ಲ ಇಲ್ಲ, ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ. ಇವಳಬ್ಳು ಬಂದು ನಮ್ಮ ಅತ್ತೆ ಎದುರಿಗೆ ಇವಳೇನಂತಾಳ ಈಗ. ಏನೇ ಜಯಮ್ಮ, ನೀರು ಹೊತ್ಕೊಂಡು ಹೋಗ್ತಾ ಇದೆಯಾ ನೀನು? ಯಾಕೆ ಯಾಕೆ ಅಂದ್ರೆ ಕುಡಿಯಕ್ಕೆ ನೀರು ಇನ್ನೇನು ತಗೊಂಡೋಗ್ತಾರೆ? ಕುಡಿಯಕ್ಕೆ, ತೊಳಕಮಕ್ಕೆ ಅಲ್ಲ, ಅದು ಸರಿನೇ, ನೀರು ಕುಡಿಯಕ್ಕೆ ತೊಳಕಮಕ್ಕೆ ತಗೊಂಡೋಗೋದು. ಆದ್ರೆ ನೀನು ಹೊತ್ಕೊಂಡು ಹೋಗ್ತಾ ಇದೆಯಲ್ಲ, ಯಾಕೆ? ಮನೆ ಯಜಮಾನಿಕೆ ಮಾಡೋಳು ನೀನು, ವ್ಯವಹಾರ ಮಾಡೋಳು ನೀನು, ಮನೆ ಕೆಲಸ ಮಾಡ್ತಾ ಇದೀಯಾ? ಅಯ್ಯೋ, ಮನೆ ಯಜಮಾನಿಕೆ ಮಾಡ್ತಿದ್ರೆ ಯಜಮಾನಿಕೆನೂ ಮಾಡಬೇಕು, ಸಮಯ ಸಂದರ್ಭ ಬಂದಾಗ ಇಂಥವೆಲ್ಲ ಕೆಲಸನೂ ಮಾಡಬೇಕು. ಯಜಮಾನಿಕೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಕ್ಕಮಕ್ಕಾಗುತ್ತಾ? ಎಲ್ಲ ಕೆಲಸನೂ ಮಾಡಬೇಕು. ಯಜಮಾನಿ ಆದವಳಿಗೆ ಜವಾಬ್ದಾರಿ ಇರಬೇಕು. ನಾವು ಮಾಡಿದ್ವಿ ಅಲ್ವಾ, ಅವ್ರು ನಮ್ಮ ಮಕ್ಕಳು ಮಾಡೋದು, ನಮ್ಮ ಸೊಸೆಯರು ಮಾಡೋದು, ಅದಕ್ಕೆ ಮಾಡ್ತಾ ಇದ್ದೀನಿ. ಅದ್ರಾಗ ಏನಾಯ್ತು ತಪ್ಪು? ಹೌದೌದು, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿದೆಯಲ್ಲಮ್ಮ ನಿನ್ನ ಪ್ರೀತಿ ಸೊಸೆ ಮನೆಗೆ, ಮಾಡಲೇಬೇಕು. ಇಲ್ಲಿದ್ದಾಗ ಶ್ರೀದೇವಿ ಏನು ಹೇಳಿದ್ರು ಒಂದು ಮಾತು ಕೇಳ್ತಿರ್ಲಿಲ್ಲ, ಎಲ್ಲ ಅವಳೇ ಮಾಡೋಳು. ನೀರು ತರೋದು, ಕಸ ಹೊಡೆಯೋದು, ಮುಸ್ರೆ ತೊಳೆಯೋದು, ಅಡುಗೆ ಮಾಡೋದು ಎಲ್ಲ ಅವಳೇ ಮಾಡೋಳು. ಆದರೂ ಅವಳ ಮೇಲೆ ಎಗರಾಡ್ತಿದ್ದೆ, ಅದು ಮಾಡಿಲ್ಲ, ಇದು ಸರಿ ಮಾಡಿಲ್ಲ, ಅದು ಮಾಡಿಲ್ಲ ಅಂತನ. ಈಗ ನೋಡು, ನಿನ್ನ ಮುದ್ದಿನ ಸೊಸೆ ಆಗಕ್ಕೆ ಎಲ್ಲ ಕೆಲಸ ನೀನೇ ಮಾಡ್ತಾ ಇದ್ಯಾ. ಮಾಡಬೇಕಾದ್ದೆ, ಯಾಕೆಂದ್ರೆ ನೀನು ಮೆಚ್ಚಿ ತಂದಿರೋ ಸೊಸೆ ಅಲ್ವಾ ಅವಳು, ಅದಕ್ಕೆ. ಸುಮ್ಮನೆ ಹೋಗ್ರಿ, ನಾನು ತಂದಿರೋ ಸೊಸೆ ನನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ನಾನೇನೇನು ಅಲ್ಲೇನು ಮನೆ ಕೆಲಸ ತರ ಇಲ್ಲ, ಯಜಮಾನಿನೇ ಈಗ್ಲೂ. ಸುಮ್ಮನೆ ಹೋಗು. ಹೌದೌದು, ನೀನು ಮನೆ ಕೊಡಿಸ್ತೀನಿ ಅಂತ ಸುಳ್ಳು ಹೇಳಿರೋದು, ಅವ್ರ ಯಜಮಾನಿಕೆ ಕೊಟ್ಟಿರೋದು ಎಲ್ಲ ನನಗೆ ಗೊತ್ತಿದೆ. ಈಗ ಹೆಂಗ್ ನೋಡ್ಕೊಂತಿದ್ದಾರೋ ಏನೋ, ಮನೆಗೆ ಬಂದು ನೋಡ್ಬೇಕು. ಅದಲ್ಲಿ ಈಗ್ಲೂ ನೀನು ಯಜಮಾನಿಕೆ ಮಾಡ್ತಾ ಇದೆಯೋ ಅಥವಾ ಯಜಮಾನಿಕೆಯಿಂದನ ಕೆಳಗಿಳ್ದಿದ್ಯೋ ಅಂತನ ಬತ್ತಿ ನಡಿ. ಅಯ್ಯೋ, ಏನು ಅದನ್ನೇನೇನು ನೋಡಕ್ಕೇನೇನೇನು, ಅದೇನು ಸರ್ಕಸ? ನಮ್ಮನೆಗೇನು 1000 ಇರ್ತವೆ ಸಂಸಾರ ಆದ್ಮೇಲೆ. ಸುಮ್ಮನೆ ಹೋಗತ್ತೆ ನೀನು ಆ ಮನೆಗೆ ಸೇರಿದವಳು. ಈ ಮನೆ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಸುಮ್ಮನೆ ಹೋಗು. ಆಯ್ತು, ಹೋಗ್ತೀನಿ ಬಿಡಮ್ಮ. ಹೌದಲ್ವಾ, ಆ ಮನೆಗಿದ್ದಾಗ ಶ್ರೀದೇವಿನ ಎದುರಿಸ್ಕೊಂಡು ಹೆಂಗೋ ಅತ್ಲಾಗೆ ಏನು ಕೆಲಸ ಮಾಡ್ತಿರ್ಲಿಲ್ಲ, ಆರಾಮಾಗಿದ್ದೆ. ಇಲ್ಲಿ ನೋಡಿದ್ರೆ ಈ ಮಂಜಿ ನನ್ನ ಮೇಲೆ ಜೋರು ಮಾಡ್ತಾಳಲ್ಲ. ಇಲ್ಲ ಇಲ್ಲ, ನಾನು ಅವಳು ಹೇಳ್ದಂಗೆ ಕೇಳಂಗಿಲ್ಲ, ಅವಳು ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲೆಲ್ಲ ಉಲ್ಟಂಪಲ್ಟ ಆಗ್ತೈತಲ್ಲ, ನಾನು ಯಜಮಾನಿಕೆ ಮಾಡಬೇಕು. ಏನೋ ಒಂದು ಸುಳ್ಳು ಹೇಳಿದೆ ಅಂದರೆ ಅದಕ್ಕೋಸ್ಕರ ನಾನು ಯಾಕೆ ಅವಳಿಗೆ ಹೆದರಿಕೆಬೇಕು? ಹೆದರಿಕೆ ಮಾಡಲ್ಲ, ನಾನು ಆ ಮನೆ ಕೊಡ್ಸಿರೋದು ಇವಳಿಗೆ, ಬಾಡಿಗೆ ಮನೇನ. ಏನಾದರೂ ಹೆಚ್ಚ ಮಾತಾಡಿದ್ರೆ ನಾನು ಅವಳು ನಮ್ಮ ಮನೆ ಬಿಟ್ಟು ಓಡಿಸ್ತೀನಿ, ತವ್ರ ಮನೆಗೆ ಓಡಿಸ್ತೀನಿ. ಈಗಲೇ ಹೋಗ್ತೀನಿ, ನೀನೇ ತಾಂಬರ ನೀರ ಅಂತನ ಕಳಿಸ್ತೀನಿ ಅವಳನ್ನ, ಮಂಜಿನ. ಎಷ್ಟೊತ್ತತ್ತೆ ನೀರು ತಾಂಬರದು? ಅಯ್ಯ, ಒಂದ್ ಬಿಂದಿ ನೀರು ತರಕ್ಕೆ ಈಟತ್ತ? ಜಲ್ದಿ ಬರ್ಬೇಕು ತಾನೆ, ಅಡ್ಗೆ ಮಾಡಕ್ ನೀರಿಲ್ಲ, ತಾಂಬರಗತ್ತೆ ಅಂತ ಕಳ್ಸಿರೆ ನೀನು ಅರ್ಧ ಗಂಟೆ ಮಾಡ್ತೀಯಮ್ಮ ಒಂದ್ ಬಿಂದಿ ನೀರು ಹೊತ್ಕೊ ಬರಕ್ಕೆ. ತತ್ತ ಜಲ್ದು. ಏನು ಹಿಂಗ್ ಮಾತಾಡ್ತಾ ಇದೆಯಲ್ಲ, ಒಂದಿಷ್ಟು ಮರ್ಯಾದೆ ಇಲ್ದಂಗೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ಮರ್ಯಾದೆ ಹೋಗಂತದ್ದು ನಾನು ಏನ್ ಮಾತಾಡ್ದೆ? ನೀರಿಲ್ಲ, ಜಲ್ ತಗೊಂಬರೋದಲ್ವಾ ಅತ್ತೆ ಅಂತ ಹೇಳ್ದೆ. ನಿಮ್ಗೇನಾದ್ರೂ ಮರ್ಯಾದೆ ಕೊಡ್ದಂಗ್ ಮಾತಾಡ್ಸದ್ನ? ಯಾಕತ್ತೆ ಹಿಂಗ್ ಆಡ್ತಾ ಇದ್ದೀರಾ? ಏನಾಯ್ತು? ಕೊಡಿ ಬಿಂದಿಗೆನ, ಇನ್ನೊಂದು ಬಿಂದಿಗೆ ಹೊತ್ಕೊಂಬನ್ನಿ ಹೋಗಿ. ಏನು ಹಿಂಗೆ ಹೇಳ್ತಾ ಇದೆಯಲ್ಲ? ಅದೆಲ್ಲ ಬೇಕಾಗಿಲ್ಲ, ಹೋಗು. ಈ ಬಿಂದಿಗೆನ ಅಡುಗೆ ಮನೆಗೆ ಒಯ್ದ್ಬಿಟ್ಟು ನೀನೇನೆ ಹೋಗಿ ಜಲ್ದಿ ಹೊತ್ಕೊಂಬರಗು. ನೋಡೋಣ ಅದೆಷ್ಟು ಜಲ್ದಿ ಹೊತ್ಕೊಬತ್ತೀಯೋ, ನಾನು ನೋಡೇ ಬಿಡ್ತೀನಿ. ಓಹೋ, ನನ್ನ ಮೇಲೆ ಜೋರ್ ಮಾಡ್ತಾ ಇದೆಯಲ್ಲೇ. ನಾನು ನಿಮ್ಮ ಅತ್ತೆ, ಈ ಮನೆ ಯಜಮಾನಿ ಅನ್ನೋದ ಮರ್ತು ಬಿಟ್ಟಿದ್ಯಾ ಏನು? ಏನೋ ಒಂದು ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು ಅದೇ ನೆಪ ಮಾಡ್ಕೊಂಡು ನನ್ನೇನೇನು ಮನೆ ಕೆಲಸ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ನಿನ್ನಾಟ ನನ್ನ ಹತ್ರ ನಡೆಯಲ್ಲ ಮಂಜಿ. ಏನೋ ನಾನು ಮದುವೆ ಮಾಡ್ಕೊಂಡ್ ಬಂದಿರೋ ಸೊಸೆ ಅಂತ ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದ್ರೆ ಏನೂ ಇಲ್ಲ, ಮನೆ ಬಿಟ್ಟು ಓಡಿಸ್ತಿದ್ದೆ ನಿನ್ನ. ಹುಷಾರು, ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಬಿದ್ದಿರ್ಬೇಕು ಅಷ್ಟೇನೆ. ನೀನು ಹೇಳ್ದಂಗೆ ನಾನು ಕೇಳೋದಲ್ಲ ಇಲ್ಲಿ. ನನ್ನ ಮನೆ ಇದು. ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ? ಇದು ನಿಮ್ಮ ಮನೆ ಹೆಂಗಾಗ್ಬಿಡುತ್ತೆ? ಇದು ನನ್ನ ಗಂಡನ ಮನೆ, ನನ್ನ ಮನೆ, ನಮ್ಮ ಮನೆ ಇದು. ನೀವು ನಮ್ಮ ಮನೆಗೆ ಬಂದಿರೋದು, ನಾವು ಬಾಡಿಗೆ ಕಟ್ತಾ ಇರೋದು. ಏನಮ್ಮ 1 ತಿಂಗಳು ಕೊಟ್ಟಿದ್ದಾರೆ ಅಷ್ಟೇನೆ, ಮುಂದಿನ ತಿಂಗಳಿಂದ ನೀವೇ ಕಟ್ಕೋಬೇಕು ಅಂತ ಹೇಳಿದ್ದಾರೆ. ನಾವು ಮನೆ ಬಾಡಿಗೆ ಕಟ್ಟೋದು, ನಾವು ದುಡ್ದು ನಾವು ಮನೆ ಬಾಡಿಗೆ ಕಟ್ಟೋದು, ನೀವಲ್ಲ. ಈ ಮನೆಗೆ ನಿಮ್ಮ ಯಜಮಾನಿಕೆ ಏನು ಬೇಕಾಗಿಲ್ಲ, ನಮಗೂ ಬುದ್ಧಿ ಇದೆ, ನಾವೇ ವ್ಯವಹಾರ ನೋಡ್ಕೊಂತೀವಿ, ನಾವೇ ಯಜಮಾನಿಕೆ ಮಾಡ್ಕೊಂತೀವಿ. ಈ ಮನೆಗೆ ನೀವು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಮ್ಮ ಮನೆಗೆ ನಾನು ಹೇಳಿದ್ದೆ ರೂಲ್ಸು. ನನ್ನ ಗಂಡನೇ ನನ್ನ ಏನು ಅನ್ನಲ್ಲ. ನೀವೇನತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಅದೆಲ್ಲ ಇಲ್ಲ. ಏನ್ ಜೋರ್ ಮಾಡ್ತಾ ಇದೀರಲ್ಲ? ಏನ್ ನಿಮ್ಮನೇನ ಇದು? ಹೋಗು ಅಂತ ಹೇಳಕ್ಕೆ ನಮ್ಮನೆ ಇದು. ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ನನ್ನ ಮನೆ ಬಿಟ್ಟು ಕಳ್ಸಕ್ಕೆ. ಏನ್ ಹಿಂಗ್ ಮಾತಾಡ್ತಾ ಇದೀರಲ್ಲ?
ಏ ಏನೇ ಏನ್ ಜೋರ್ ಮಾಡ್ತಾ ಇದೆಯಲ್ಲ ಸುಮ್ಮನೆ ಇದ್ದಂಗೆಲ್ಲ ಯಾಕ ನಿಂದು ಬಾಯಿ ಜಾಸ್ತಿ ಆಗ್ತೈತೆ ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇದ್ರೆ ಸರಿ ಇಲ್ಲಾಂದ್ರೆ ಮನೆ ಬಿಟ್ಟು ಓಡಿಸ್ತೀನಿ ಬರೀ ಬಾಯಿ ಮತ್ತೆ ಹೇಳ್ತಾ ಇದೀನಿ ಈಗ ನಾನು ಸುಮ್ಮನೆ ಇರ್ದೆ ನಾನು ಹೇಳಿದ್ ಕೇಳಲಿಲ್ಲ ಅಂತಂದ್ರೆ ನಿನ್ನ ಈ ಮನೆಗೆ ಬಿಟ್ಕೊಂಬಲ್ಲ ಮನೆ ಬಿಟ್ಟು ಕಳಿಸ್ತೀನಿ ನಮ್ಮ ಮನೆ ಇದು ನಿನ್ನ ಮನೆ ಅಲ್ಲ ನನ್ನ ಮಗನ ಮನೆ ನನ್ನ ಗಂಡ ಅವರು ನಿಮ್ ಮಗ ಆಗಕ್ಕೂ ಮುಂಚೆಲೆ ನಾವು ಬಾಡಿಗೆ ತಗೊಂಡಿರೋದು ಇದು ಏನು ನಮ್ಗೇನೇನು ಭಾಗಕ್ಕೆ ಬಂದಿರೋ ಮನೆ ಅಲ್ಲ ನಿಮ್ಮ ಮನೆ ಅಂತ ಹೇಳಕ್ಕೆ ಇದು ನಾನು ನನ್ನ ಗಂಡ ಬಾಡಿಗೆ ಕಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಇರೋದು ಮನೆ ಇದು ನಮ್ಮ ಮನೆ ನೀವು ನನ್ನ ಮನೆ ಬಿಟ್ಟು ಕಳ್ಸೋದಲ್ಲ ನಾನು ನಿಮ್ಮನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಷ್ಟೇನೆ ನೀವ್ ಹಿಂಗೆಲ್ಲ ಮಾತಾಡಿದ್ರೆ ಏನೋ ಅತ್ತೆ ಅಂತ ಗೌರವ ಕೊಟ್ಟೆ ನನ್ನೇ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಇದೆಲ್ಲ ಸರಿ ಇರೋದಿಲ್ಲ ಹೋಗಿ ಹೋಗಿ ಅಡಿಗೆ ಮನೆಗೆ ನೀರ್ ಒಯ್ದ್ಬಿಟ್ಟು ಇನ್ನೊಂದ್ ಬಿಂದಿಗೆನ ನೀರ್ ಹೊತ್ಕೊಂಬರೋಗ್ರಿ ಅಷ್ಟೇನೆ ಬರೀ ಸುಳ್ಳು ಹೇಳಿ ಯಾಮಾರ್ಸೋದಲ್ಲ ನೀವೆಂತ ಸುಳ್ಳುಗಾರರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನೇನೇನಿಲ್ಲಿ ನೀವ್ ಹೇಳ್ದಂಗೆ ಕೇಳ್ಕೊಂಡಿರಕ್ ಬಂದಿಲ್ಲ ನನಗೂ ಬುದ್ಧಿ ಇದೆ ನಾನು ಓದಿದ್ದೀನಿ ನೀವೇನು ಓದಿದ್ದೀರಾ ಓದು ಬರಹ ಗೊತ್ತಿಲ್ಲ ಏನೂ ಇಲ್ಲ ಯಜಮಾನಿಕೆ ಮಾಡಕ್ ಬಂದ್ಬಿಡ್ತೀರಾ ನೀವು ಎಂತವ್ರು ಅಂತಾನ ಅಜ್ಜಿ ಮಾವ ಎಲ್ಲ ಹೇಳಿದ್ದಾರೆ ಬರೀ ಎಡವಟ್ ಮಾಡೋ ಕೆಲಸ ಅಂತಾನ ಓಹೋ ಹೇಳ್ಬಿಡ್ತಾರೆ ಅವ್ರೇನು ಹೇಳ್ಬಿಟ್ರು ಇವಳು ನಂಬ್ಕೊಂಡ್ಬಿಟ್ಲು ನಾನು ಎಷ್ಟು ಬುದ್ಧಿವಂತೆ ನಾನು ಎಂತ ಮನೆ ಮಗಳು ಅಂತ ನಿನಗೇನೆ ಗೊತ್ತು ನಮ್ಮ ಅಪ್ಪನ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತೇನೆ ನಿನಗೆ ಸಾವುಕಾರ ಸಿದ್ದಪ್ಪ ಅಂದ್ರೆ ಯಾರು ಅಂತ ಗೊತ್ತೇನೆ ಸಾವುಕಾರ ರಾಮೇಗೌಡ ಅಂದ್ರೆ ಯಾರು ಅಂತ ಗೊತ್ತೇನೆ ನಿನಗೆ ಗೊತ್ತೇನೆ ಅದನ್ನೆಲ್ಲ ತಿಳ್ಕೊಂಡು ನನಗೇನಾಗಬೇಕಾಗೈತೆ ಅದರಿಂದ ನನಗೇನು ಲಾಭ ನೀವು ಯಾವ ಮನೆ ಮಗಳಾದ್ರೂ ಆಗ್ಲಿ ಯಾವ ಸಾವುಕಾರರು ಮನೆ ಮಗಳಾದ್ರೂ ಆಗ್ಲಿ ಹೇಳು ಇಲ್ಲಿ ನಮ್ಮನೆ ಇದು ನಾನು ಹೇಳ್ಕದಂಗೆ ಕೇಳಬೇಕು ನನ್ನ ಗಂಡನೇ ನನ್ನ ಒಂದು ಮಾತಂಬಲ್ಲ ನಾನು ಹೇಳ್ತೀನೋ ಅದನ್ನ ನಾನೇನು ಹೇಳ್ತೀನೋ ಅದನ್ನ ಕೆಲಸ ಮಾಡ್ಕೊಂಡು ಬರ್ತಾರೆ ನಾನೇನು ಹೇಳ್ತೀನೋ ಅದನ್ನ ತರ್ತಾರೆ ಅಂತದ್ರಾಗೆ ನೀವೇನತ್ತೆ ವಯಸ್ಸಾಗೈತೆ ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರೆ ಇರ್ರಿ ಇಲ್ಲಾಂದ್ರೆ ನೀವೇ ಮನೆ ಬಿಟ್ಟು ಹೋಗ್ರಿ ನನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತೀರಾ ಅಯ್ಯೋ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೇನೆ ಮಂಜಿ ನಿನ್ನ ಮದುವೆ ಮಾಡ್ಕೊಂಡ್ ಬಂದವಳು ನಾನು ಈ ಸಾವುಕಾರರ ಮನೆ ಅಂತ ಗಂಡು ಸಿಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿದ್ದೆ ನಿನ್ ತವ್ರ ಮನೆಗೆ ತಿರ್ಕೊಂಡ್ ತಿಂತಿದ್ದೆ ಅವನು ಇದ್ದಲ್ಲ ನಿನಗೆ ಕುಡ್ದು ಬಂದು ಗಲಾಟೆ ಮಾಡ್ತಿದ್ನಲ್ಲ ನಿಮ್ಮ ಮಾವನ ಮಗನೋ ಅತ್ತೆ ಮಗನೋ ಅವನ್ನ ಮದುವೆ ಆಗಿದ್ರೆ ನಿನಗೆಲ್ಲೇ ಇಂಥ ಸುಖ ಸಿಗರು ನಾನು ನಿನ್ನ ಮದುವೆ ಮಾಡ್ಕೊಂಬಂದು ಇವತ್ತು ಮನೆ ಮಾಡಿಕೊಟ್ಟು ಸೊಸೆ ಅಂತನ ಚೆನ್ನಾಗಿ ನೋಡ್ಕೊಂತ ಇದ್ರೆ ಇವತ್ತು ನನ್ನೇ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತಾ ಇದ್ಯಾ ಏನು ಇಲ್ಲ ನೋಡು ನನ್ನ ಮಗಂಗೆ ಹೇಳಿದ್ರೆ ಅಷ್ಟೇನೆ ನಿನ್ನ ಓಡಿಸ್ತಾನೆ ತವ್ರ ಮನೆಗೆ ಹುಷಾರು ಗಂಡನ್ ಬಿಟ್ಟಳು ಅಂತ ಅನ್ನಿಸ್ಕೋಬೇಕಾಗುತ್ತೆ ತವ್ರ ಮನೆಗೆ ಹೋಗಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇನೆ ಇಲ್ಲ ಅತ್ತೆ ಈ ಮನೆಗೆ ಏನಿದ್ರು ನಂದೇ ವ್ಯವಹಾರ ನನ್ನ ಗಂಡಗೂ ಅಷ್ಟು ಬುದ್ಧಿವಂತಿಕೆ ಇಲ್ಲ ತಿಳುವಳಿಕೆ ಇಲ್ಲ ವಿದ್ಯೆ ಬುದ್ಧಿ ಇಲ್ಲ ನಿಮಗೂ ವಿದ್ಯೆ ಬುದ್ಧಿ ಇಲ್ಲ ತಿಳುವಳಿಕೆನೂ ಕಮ್ಮಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನು ಗೊತ್ತಾಗಲ್ಲ ನಿಮ್ಗೆ ಬರೀ ಸುಳ್ಳು ಹೇಳ್ತೀರಾ ಈಗೀಗ ಗೊತ್ತಾಗ್ತಿದೆ ನೀವೆಂತವ್ರು ಅಂತಾನ ಆ ಶ್ರೀದೇವಿ ಯಾಕೆ ನಿಮ್ಮನ್ನ ನಂಬ್ತಾ ಇರ್ಲಿಲ್ಲ ಅಂದ್ರೆ ಇದಕ್ಕೇನೆ ಸೊಸೆರ್ನ ಒಳ್ಳೆ ಗುಲಾಮ ತರ ನೋಡ್ತಿದ್ದೆ ಅದಕ್ಕೆ ಮತ್ತೀಗ ಆ ಶ್ರೀದೇವಿ ನಿನ್ನ ಯಾವತ್ತೂ ಅತ್ತೆ ಅಂತ ನೋಡ್ಲಿಲ್ಲ ನೀನು ಅಷ್ಟೇನೆ ಸೊಸೆ ಅಂತಾನು ನೋಡ್ಲಿಲ್ಲ ನಾನೇನೋ ಬಿಡು ನನ್ನ ಮದುವೆ ಮಾಡ್ಕೊಂಬಂದ್ರಲ್ಲ ನಮ್ಮ ಅತ್ತೆ ಅಂತ ಹೇಳಿ ಗೌರವ ಕೊಟ್ಟು ಕರ್ಕೊಂಬಂದು ಮನೆಗೆ ಇಕ್ಕಂಡ್ರೆ ನಮಗೆ ಸುಳ್ಳು ಹೇಳಿ ನನ್ನೇ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಎಂದಿಗೂ ಸಾಧ್ಯ ಇಲ್ಲ ಅದು ಯಾಕೆ ಸಾಧ್ಯ ಇಲ್ವೇ ನಮ್ಮ ಸುಂದರ ಬರ್ಲಿ ಇರು ಅವನು ನನ್ನ ಮಾತೆ ಕೇಳೋದು ನನ್ನ ಮಾತು ಕೇಳಿ ನಿನ್ನ ಮನೆ ಬಿಟ್ಟು ಓಡಿಸ್ಲಿಲ್ಲ ಅಂದ್ರೆ ಇವತ್ತು ನೋಡು ನನ್ನ ಹೆಸರು ಜಯ್ಯ ಮನೆ ಅಲ್ಲ ಬಂದ ಬಾರ ಸುಂದರ ಮೊದ್ಲು ಇವಳನ್ನ ಮನೆಯಿಂದ ಆಚೆ ಕಳ್ಸು ಓಡಿಸು ಹೇಳ್ತೀನಿ ತವ್ರ ಮನೆಗೆ ಅವಾಗ್ಲೇ ಬುದ್ಧಿ ಕಲ್ತ್ಕೊಂಬದು ಇವಳು ಬಾ ನೋಡು ನಿಮ್ಮ ಅಮ್ಮನ ಮೇಲೆ ಹೆಂಗ್ ಜೋರ್ ಮಾಡ್ತಾ ಇದ್ದಾಳೆ ಏನಮ್ಮ ಏನಾಯ್ತು ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ಏನ್ ಮಾಡಿಳು ಮಂಜಿ ಇವಳು ನನ್ನ ಮನೆ ಬಿಟ್ಟು ಕಳಿಸ್ತಾಳಂತೆ ನಾನು ಈ ಮನೆ ಬಿಟ್ಟು ಓಡ್ಬೇಕಂತೆ ಇದು ಅವಳ ಮನೆ ಅಂತೆ ನೋಡು ನಿನ್ನ ಹೆಂಡ್ತಿದ ದರ್ಬಾರ್ ಹೆಂಗೈತಿ ಅಂತಾನ ಈಗಲೇನೆ ಇವಳು ಬ್ಯಾಗು ಪಾಗನ ತಂದು ಮಕ್ಕದ ಮೇಲೆ ಕೇಸಿ ಹೇಳ್ತೀನಿ ಮೊದ್ಲು ಇಲ್ಲಿಂದ ನತ್ತೋಲಗಿ ಅವಾಗ್ಲೇ ಬುದ್ಧಿ ಬರೋದು ಇವಳಿಗೆ ಒಳ್ಳೆ ಮಾತಂಗೆ ಹೇಳಿದ್ರೆ ಕೇಳಾಳಲ್ಲ ನನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತಾಳೆ ನೋಡು ಯಾಕೆ ಮಂಜಿ ಅಮ್ಮನ್ನ ಯಾಕೆ ಮನೆ ಬಿಟ್ಟು ಕಳಿಸ್ತೀಯಾ ಇನ್ನೇನು ನೀರ್ ತರ ಬಂದ್ರೆ ನೀನ್ ತರೋಗು ನೀನು ಈ ಮನೆಗೆ ಬಂದಿರೋದು ನನ್ನಿಂದ ನನ್ನ ಮನೆ ಇದು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜೋರ್ ಮಾಡ್ತಾರೆ ನಿನ್ನೆ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹಂಗಂತ ಹೇಳ್ದೆ ರೀ ನೀವೇ ಹೇಳಿ ನಾನು ಬಂದ್ಮೇಲೆ ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಾ ಏನು ಎಷ್ಟು ಕೆಲಸ ಕಲ್ತಿದ್ದೀರಾ ಮಾವನ ಹತ್ರ ಬೇರೆ ಕೊಡ್ಸಿ ಈಗ ಮನೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿದ್ದೀವಿ ಈಗ ಅತ್ತೆ ನೋಡಿದ್ರೆ ಸುಳ್ಳು ಹೇಳಿದ್ರೆ ತಾನೆ ಮನೆ ಕೊಡಿಸ್ತೀನಿ ಅಂತಾನ ಅವ್ರು ತಾನೆ ನಮ್ಮನ್ನ ಸುಳ್ಳು ಹೇಳಿ ನಂಬಿಸಿ ವ್ಯವಹಾರ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಾನ ಸುಳ್ಳು ಹೇಳಿ ನಂಬಿಸಿದ್ದು ಹೇಳಿ ಈಗ ಯಾರು ಸುಳ್ಳು ಹೇಳಿರೋದು ಯಾರ ಮನೆ ಬಿಟ್ಟು ಹೋಗ್ಬೇಕು ಹೇಳು ಹೌದೌದು ಯಮ್ಮ ನಿಂದೆ ತಪ್ಪು ನೀನು ಯಾಕೆ ಸುಳ್ಳು ಎಲ್ಲ ಯಾಕೆ ಹೇಳ್ದೆ ಸುಮ್ಮನೆ ಇರು ನೀನು ಮಂಜಿ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರಮ್ಮ ನಿನ್ಗೇನು ಗೊತ್ತಾಗಲ್ಲ ಅವಳಿಗೆಲ್ಲ ಗೊತ್ತೈತಿ ಅವಳು ಓದಿದ್ದಾಳೆ ನೀನೇನು ಓದಿಲ್ಲ ನಿನಗೆ ಸೈನ್ ಮಾಡೋಕ್ಕೂ ಬರಲ್ಲ ನೆಟ್ಟಿಗೆ ಸುಮ್ಮನೆ ಇರು ಯೋ ಏನೋ ಸುಂದ್ರ ನಿಮ್ಮ ಅಮ್ಮ ಏನೇನೆ ಇವಳು ಹೇಳ್ದಂಗೆ ಕೇಳ್ಕೊಂಡಿರು ಅಂತ ಹೇಳ್ತಾ ಇದೆಯಲ್ಲೋ ನೀನೇನು ನನ್ನ ಮಗ ನೀನು
ಅದೆಲ್ಲ ಬೇಕಾಗಿಲ್ಲ. ಇವಳ ಮನೆ ಬಿಟ್ಟು ಓಡಿಸ್ತೀನಿ ನೋಡು. ಇಲ್ಲಿ ಬ್ಯಾಗ್ ತಂದು ಕೊಡ್ತೀನಿ. ಎಂದಿಗೂ ಸಾಧ್ಯ ಇಲ್ಲ. ನಾನೇ ನಿಮ್ ಬ್ಯಾಗ್ ತಗೊಂಬಂದು ನಿಮ್ ಮಕ್ಕದ ಮ್ಯಾಕೆ ಎಸಿತೀನಿ. ಹೋಗ್ತಾ ಇರಿ ಇಲ್ಲಿಂದ ಇಲ್ಲಿಗೆ. ಒಳಕ್ ಬರ್ಲೇಬೇಡಿ ನೀವು. ಅಯ್ಯೋ ದೇವ್ರಿ, ಲೇ ಸುಂದ್ರ, ನಿನ್ ಹೆಂಡತಿ ಬ್ಯಾಗ್ ತಗೊಂಡು ಮಕ್ಕದ ಮ್ಯಾಕೆ ಎಸಿತೀನಿ, ಮನೆಗೆ ಇರಬೇಡ ಹೋಗು ಅಂತ ಹೇಳ್ತಿದ್ರೆ ನೀನ್ ಸುಮ್ಮನೆ ನೋಡ್ತಾ ಇದೆಯಲ್ಲೋ. ಇನ್ನೇನ್ ಮಾಡ್ಬೇಕಮ್ಮ? ಏನ್ ಡ್ಯಾನ್ಸ್ ಮಾಡ್ಬೇಕಾ ನಾನು? ನೋಡ್ದೆ ಇನ್ನೇನ್ ಮಾಡೋಣ? ಅಯ್ಯೋ ಪೆದ್ದನ ಮಗನೇ, ನಿಮ್ಮ ಅಮ್ಮನ ಮನೆ ಬಿಟ್ಟು ಕಳಿಸ್ತಾ ಇದ್ರು, ಇನ್ನೇನ್ ಮಾಡೋಣ? ಡ್ಯಾನ್ಸ್ ಮಾಡೋಣ ಅಂತ ಕೇಳ್ತೀಯಲ್ಲೋ. ನಿನ್ ಹೆಂಡತಿನ ಉಗಿದು ಓಡ್ಸೋ, ಇಲ್ಲಿ ಈ ಮನೆ ಬಿಟ್ಟು ಓಡ್ಸೋ. ಹೋಗಮ್ಮ, ನಾನು ಓಡ್ಸಲ್ಲಪ್ಪ. ಅವಳು ಇಲ್ಲೇ ಇರಲಿ, ನನ್ನ ಹೆಂಡತಿ ಅವಳು. ನೀನೇ ಸುಮ್ಮನೆ ಜಗಳ ಮಾಡ್ತೀಯ. ಅವಳು ಹೇಳ್ದಂಗೆ ಕೇಳ್ಕೊಂಡಿರು. ನೋಡು, ನಾನು ಇಲ್ವೇ ಎಲ್ಲ ಕೆಲಸನೂ ಮಾಡ್ಕೊಂಡು. ಅವಳು ತುಂಬ ಬುದ್ಧಿವಂತೆ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ನೋಡಿ ಅತ್ತೆ, ಕೊನೆಯ ಸಲ ಹೇಳ್ತಾ ಇದ್ದೀನಿ. ನೀವು ನಾನು ಯಜಮಾನಿಕೆ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ. ನೀವು ಗುಲಾಮ್ರಾಗಿ ನಾನು ಹೇಳಿದ ಕೆಲಸ ಮಾಡ್ಕೊಂಡಿರ್ರಿ ಅಂತಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಈ ಮನೆಯಾಗೆ ನಾನೆಲ್ಲ ವ್ಯವಹಾರ ನೋಡ್ಕೊಂತೀನಿ. ನೀವೇನು ಮನೆ ಕೆಲಸದಾರಂತರ ಮಾಡಬೇಡಿ. ನಾನು ಅಷ್ಟೇ ಕೆಲಸ ಮಾಡ್ತೀನಿ. ನಾನು ವ್ಯವಹಾರ ಎಲ್ಲ ನಾನೇ ನೋಡ್ಕೊಂತೀನಿ. ದುಡ್ಡಿನ ವ್ಯವಹಾರನೂ ನಾನೇ ನೋಡ್ಕೊಂತೀನಿ. ನೀವೇನು ಮನೆ ಕೆಲಸದವರಲ್ಲ, ನಮ್ಮ ಅತ್ತೆ ಅಂತ ನಾವು ಚೆನ್ನಾಗಿ ನೋಡ್ಕೊಂತೀವಿ. ಆದ್ರೆ ನೀವು ಯಜಮಾನಿಕೆ ಅದು ಇದು ಅಂತೇಳಿ ಇದು ಮಾಡಕ್ ಬರಬೇಡ್ರಿ. ಹಂಗಿರಂಗಿದ್ರೆ ಇರ್ರಿ, ಇಲ್ಲ ಅಂದ್ರೆ ತಗೊಳ್ರಿ ನಿಮ್ ಬ್ಯಾಗ, ಹೋಗ್ತಾ ಇರ್ರಿ. ಅಯ್ಯೋ 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 ಅಯ್ಯೋ, ನೋಡ್ದೇನೋ ಸುಂದ್ರ, ನಿನ್ ಹೆಂಡತಿ ಹೆಂಗ್ ಹೇಳ್ತಾ ಇದ್ದಾಳೆ. ಇವಳು ಹೇಳ್ದಂಗೆ ಕೇಳ್ಕೊಂಡು ನಾನಿರ್ಬೇಕಂತೆ. ಬ್ಯಾಗ್ ನೋಡಿ ಹೆಂಗ್ ಮಕ್ಕದ ಮ್ಯಾಗ ಬಿಸಾಕ್ತಾಳೆ. ಆಯ್ತು ಕಣೆ, ನಾನು ನೀನ್ ಹೇಳ್ದಂಗೆ ಕೇಳ್ಕೊಂಡಿರಲ್ಲ, ಹೋಗ್ತೀನಿ. ನಿಮಗೆ ಗೊತ್ತಾಗುತ್ತೆ ನಾನು ಹೋದ್ಮೇಲೆ. ಅದ್ ಹೆಂಗೆ ನೀನು ಇಲ್ಲಿ ಸಂಸಾರ ಮಾಡ್ತೀಯ ಅಂತ ಇವ್ನ ಹಿಡ್ಕೊಂಡು ಅದನ್ನ ಗೊತ್ತಾಗುತ್ತೆ. ಹಾಳಾಗಿ ಹೋಗ್ತೀರಾ, ಎಲ್ಲ ಕಳ್ಕೊಂಡು ಹೋಗ್ತೀರಾ. ನಾನು ಭಾಗ ಕೊಡ್ಸಿದ್ನಲ್ಲ, ತಪ್ಪು ಮಾಡಿದೆ ಅಂತ ಅನ್ಸುತ್ತೈತೆ. ಕೊನೆಗೆ ನಾನು ಕಾಲು ಹಿಡ್ಕೊಂಬಕ್ ಬರ್ತೀರಾ ನೀವಿಬ್ರು. ಸುಂದ್ರ, ನೀನು ಅಮ್ಮನ್ನೇ ಮರಿತಾ ಇದ್ಯಾ. ನೀನ್ ಹೆಂಡ್ತಿ ನಿನ್ನ ಬೀದಿಗೆ ತರ್ತಾಳೆ, ನೋಡ್ತಾ ಇರು. ಅಯ್ಯೋ ಮಂಜಿ, ಅಮ್ಮ ಹೋಯ್ತಾಯ್ತೆ. ಹೋಗ್ಲಿ ಬಿಡ್ರಿ, ದೌಲತ್ ಮಾಡ್ಕೊಂಡು ಹೋಗೋಣ. ನಾವೇನ್ ಮಾಡಕ್ಕಾಗುತ್ತೆ? ನಮ್ಮ ಮೇಲೇನೆ ದೌರ್ಜನ್ಯ ಮಾಡಕ್ ಬಂದ್ರೆ ನಾವೇನೇ ಸುಮ್ಮನೆ ಇರ್ಬೇಕಾ? ನಿಮ್ಮ ಅಮ್ಮಂಗೆ ಯಾಕೆ ಒತ್ತಿ ಆಯ್ತು? ಹೋದ್ರೆ ಹೋಗ್ಲಿ ಬಿಡಿ, ಬರೀ ನಾವು ಹೋಗೋಣ ಒಳಕ್ಕೆ. ದೇವ್ರಿ, ನಾನೇನು ಹೋಗೋ ಥರ ನಾಟಕ ಮಾಡೋಣ ಅಂತ ಹತ್ತ ಹೋದ್ರೆ ನೋಡ್ದ ಈ ಸುಂದ್ರನೂ ಈ ಮಂಜಿನ ಒಳಗೆ ಹೋಗಿ ಬಿಟ್ರಲ್ಲ. ಅಯ್ಯೋ ದೇವ್ರಿ, ಈಗೇನು ಮಾಡೋದು? ಆ ಮನೆಗೆ ಹೋಗೋದಾ? ಅಯ್ಯೋ, ನನಗೆ ಮರ್ಯಾದೆ ಇರಲ್ವಲ್ಲಪ್ಪ. ಆ ಮನೆಗೆ ಹೋದ್ರೆ ಏನೋ ನೋಡೋಣ, ಅದಲ್ಲಿ ಹೋಗೋ ಥರ ಹೋದ್ರೆ ಅವಾಗಲಾದ್ರೂ ಬಂದು ಕರಿತಾಳೆ ಅಂತನ. ನಾನಷ್ಟು ಹತ್ತ ಹೋಗೋಣ ಅಂತ ಹೋದ್ರೆ ಕರಿದಂಗೆ ಒಳಕ್ಕೆ ಕರ್ಕೊಂಡು ಹೋಗ್ಬಿಟ್ಲಲ್ಲ ಗಂಡನ. ಅಯ್ಯೋ ಅಯ್ಯೋ, ನಮ್ಮ ಸುಂದ್ರನು ಪೆದ್ದ ನನ್ನ ಮಗ. ಥೂ, ಏನು ಮಾಡಲಿ ಈಗ? ಅಯ್ಯೋ, ಆ ಮಂತಕ್ಕೆ ಹೋಗ್ಬೇಕಲ್ಲಪ್ಪ ಈಗ. ನನ್ನ ಗಂಡ ನಮ್ಮ ಅತ್ತೆ ಏನಂತಾರೋ ಏನೋ. ನಮ್ಮ ಅತ್ತೆ ಅಂತೂ ಕಾಯ್ತಿರ್ತಾಳೆ ನನ್ನ ಆಡ್ಕೆ ಮಕ್ಕೇನೆ. ಏನು ಸುಳ್ಳು ಹೇಳ್ಕೊಂಡು ಹೋಗೋದು ಆ ಮನೆಗೆ ಇವಾಗ? ಅಯ್ಯೋ, ಇನ್ನೇನು ಈ ಮನೆ ಅಂತೂ ಶಾಶ್ವತವಾಗಿ ಮುಚ್ಚಿಬಿಡ್ತು. ಈ ಮಂಜಿ ಅಂಬಳನ್ನ ಮದುವೆ ಮಾಡ್ಕೊಂಬಂದು ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತೈತೆ. ಇಲ್ಲ, ಇವಳು ಹಿಂಗೆ ಬಿಡಬಾರ್ದು. ಹೆಂಗಾದ್ರೂ ಮಾಡಿ ಇವರಿಬ್ರು ಬೇರೆ ಮಾಡಬೇಕು. ಇವಳು ಹೆಂಗಾದ್ರೂ ಮಾಡಿ ತವ್ರ ಮನೆಗೆ ಓಡಿಸ್ಬೇಕು. ನಮ್ಮ ಸುಂದ್ರನ ನಾನು ಹೇಳ್ದಂಗೆ ಕೇಳೋಂಗೆ ಮಾಡ್ಕೋಬೇಕು. ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಆ ಮನೆಗೆ ಇಟ್ಕೊಂಡು ಇವಳನ್ನ ಸರಿಯಾಗಿ ಮನೆ ಬಿಟ್ಟು ಓಡೋಂಗೆ ಮಾಡ್ತೀನಿ. ನನ್ನೇ ಮನೆಯಿಂದ ಆಚೆಗೆ ಹಾಕ್ತಾಳ. ಹಾಕ್ಲಿ ಮಂಜಿ ಗುಂಜಿ, ನೋಡ್ತಾ ಇರಿ, ನಿನ್ನ ಹೆಂಗೆ ಮನೆ ಬಿಟ್ಟು ಓಡಿಸ್ತೀನಿ ಅಂತನಾ.